ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ಕರ್ನಾಟಕ ಜಿಯೋಗ್ರಫಿ ಸೀರೀಸಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ಈಗಾಗಲೇ ಕರ್ನಾಟಕದ 5 ನದಿಗಳ ಬಗ್ಗೆ ನಾವು ನೋಡಿದ್ವಿ. ಅವು ಯಾವ್ಯಾವು ಅಂತ ನೋಡಿದ್ರೆ ವೆಂಕಟಪುರ, ಗಂಗಾವಲಿ, ವರಹಿ, ವರದಾ, ಫಾಲ್ಗುಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 5ನೇ ರಿವರ್ ಸೌಪರ್ಣಿಕ ರಿವರ್ ಬಗ್ಗೆ ನೋಡೋಣ. ಸೌಪರ್ಣಿಕ ರಿವರ್ is also known as ಕೊಲ್ಲೂರು river because it flows through the city of ಕೊಲ್ಲೂರು. is a prominent west flowing river. ಇದು ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಂತಹ ಒಂದು ಮುಖ್ಯವಾದ ನದಿ ಇನ್ ದ ಉಡುಪಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೋರ್ಸ್ ಈ ರಿವರು ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂದರೆ ಕೊಡಚಾದ್ರಿ ಹಿಲ್ಸ್, ವೆಸ್ಟರ್ನ್ ಘಾಟ್ಸ್ನ ಕೊಡಚಾದ್ರಿ ಹಿಲ್ಸ್ನಲ್ಲಿ ಅಟ್ ಎ ಎಲಿವೇಶನ್ ಆಫ್ 1343 meters. Then initial stream. This river forms initially as a 2 sub-streams like Kashi Tirtha and Agni Tirtha. Then these 2 streams merge near Sangama place. ಸಂಗಮ ಅನ್ನೋ ಪ್ಲೇಸಲ್ಲಿ ನಿಯರ್ ಕೊಲ್ಲೂರಲ್ಲಿ ಇವೆರಡು ಮರ್ಜ್ ಆಗುತ್ತೆ. ದೆನ್ ಪಾತ್ ಇಟ್ ಫ್ಲೋಸ್ ವೆಸ್ಟ್ವರ್ಡ್, ಪಶ್ಚಿಮ ದಿಕ್ಕಿನಲ್ಲಿ ನಿಯರ್ ಬೈಂದೂರು ತಾಲೂಕು, ಅಂದರೆ ಥ್ರೂ ಬೈಂದೂರು ತಾಲೂಕು ಮೂಲಕ ಇದು ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಫ್ಲೋಸ್ ಬಿಹೈಂಡ್ ದ ಮೂಕಾಂಬಿಕಾ ಟೆಂಪಲ್ ಇನ್ ಕೊಲ್ಲೂರು ಆ್ಯಂಡ್ ದೆನ್ ಜಾಯಿನ್ಸ್ ಅರೇಬಿಯನ್ ಸಿ. ಟೋಟಲ್ ಲೆಂತ್ ಅಪ್ರಾಕ್ಸಿಮೇಟ್ಲಿ 40 kilometers. ಮೋಸ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ವೆಸ್ಟರ್ನ್ ಘಾಟ್ಸಲ್ಲಿ ಉಗಮವಾಗಿ ಹರಿಯುವಂತಹ ನದಿಗಳು ಕೇವಲ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತವೆ. ಅದೇ ರೀತಿ ಕೊಲ್ಲೂರು ರಿವರ್ ಕೂಡ ಓನ್ಲಿ 40 kilometers ಟ್ರಾವೆಲ್ ಮಾಡುತ್ತೆ. ದ ರಿವರ್ ಫ್ಲೋಸ್ ಥ್ರೂ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಎ ರೀಜನ್ ಆಫ್ ಡೆನ್ಸ್ ಶೋಲಾ ಫಾರೆಸ್ಟ್ ಆ್ಯಂಡ್ ಎವರ್ಗ್ರೀನ್ ವೆಜಿಟೇಷನ್. ದೆನ್ ಪಂಚಗಂಗಾವಲಿ ರಿವರ್, ಅಂದರೆ ಇದು ಬಿಫೋರ್ ಜಾಯಿನಿಂಗ್ ಅರೇಬಿಯನ್ ಸಿ ಇಟ್ ಜಾಯಿನ್ಸ್ ಅದರ್ 4 rivers ಲೈಕ್ ವರಹಿ, ಕೇದಕ, ಚಕ್ರ ಆ್ಯಂಡ್ ಕುಬ್ಜ. ಈ 4 ನದಿಗಳನ್ನ ಇದು ಜಾಯ್ನ್ ಆಗಿಬಿಟ್ಟು ಪಂಚಗಂಗಾವಲಿ ರಿವರ್, ಪಂಚ ಅಂದರೆ 5, ಈ 5 ನದಿಗಳು ಜಾಯ್ನ್ ಆಗಿಬಿಟ್ಟು ಪಂಚಗಂಗಾವಲಿ ಅನ್ನೋ ರಿವರ್ನ ಫಾರ್ಮ್ ಮಾಡಿ ಅದಾದಮೇಲೆ ಅರೇಬಿಯನ್ ಸಿನ ಜಾಯ್ನ್ ಆಗ್ತವೆ. ದ ಕಂಬೈನ್ಡ್ ವಾಟರ್ ಇವೆಂಚುಯಲಿ ಡ್ರೈನ್ ಇಂಟು ಅರೇಬಿಯನ್ ಸಿ ನಿಯರ್ ಕುಂದಾಪುರ. ಅಂದರೆ ಈ ಸೌಪರ್ಣಿಕ ರಿವರು ಈ 4 ರಿವರ್ಗಳ ಜೊತೆ ಜಾಯ್ನ್ ಆಗಿಬಿಟ್ಟು ಪಂಚಗಂಗಾವಲಿ ರಿವರ್ ಫಾರ್ಮ್ ಮಾಡಿ ಅದಾದಮೇಲೆ ಅರೇಬಿಯನ್ ಸಿನ ನಿಯರ್ ಕುಂದಾಪುರ ಜಾಯ್ನ್ ಆಗುತ್ತೆ. ಮರವಂತೆ ಪ್ಯಾರಲಲ್ ಫ್ಲೋ. ಈ ರಿವರ್ ನಿಯರ್ ಮರವಂತೆ ಬೀಚ್ ಫ್ಲೋಸ್ ಪ್ಯಾರಲಲ್ ಟು ದಿಸ್ ಬೀಚ್, ಫಾರ್ಮಿಂಗ್ ಎ ರೇರ್ ಜಿಯೋಗ್ರಫಿಕಲ್ ಫೆನೋಮಿನಾ ವೇರ್ ಇಟ್ ಫ್ಲೋಸ್ ಪ್ಯಾರಲಲ್ ಟು ದ ಅರೇಬಿಯನ್ ಸಿ ಫಾರ್ ಎ ಶಾರ್ಟ್ ಡಿಸ್ಟೆನ್ಸ್. ದೆನ್ ಹೈವೇ ಸಪರೇಷನ್. ದ ನ್ಯಾಷನಲ್ ಹೈವೇ 66 runs on a narrow strip of the land that separates freshwater of the river on one side from the salt sea on the other side. Then U-turn. After running parallel to the coast, the river makes a sharp U-turn, flows southward for about 10 kilometers before its final confluence. Before it joins this Panchagangavali river, ಇದು U-turn ಮಾಡಿಬಿಟ್ಟು ಅರೌಂಡ್ 10 kilometers ಫ್ಲೋ ಆಗುತ್ತೆ. ಮ್ಯಾಪ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಸೌಪರ್ಣಿಕ ರಿವರ್. ಇಟ್ ಒರಿಜಿನೇಟ್ಸ್ ಇನ್ ಕೊಡಚಾದ್ರಿ ಹಿಲ್ಸ್ and flows through Kolluru, which is famous for Mukambika temple, then flows westward. Here you can see it flows parallel to Maravante beach, and this is national highway, and it takes U-turn, flows for around 10 kilometers, then comes southward and joins other rivers to form Panchagangavali river. This is Panchagangavali river. Then it ಜಾಯಿನ್ಸ್ ಅರೇಬಿಯನ್ ಸಿ ನಿಯರ್ ಕುಂದಾಪುರ. ಸೊ ಇವಾಗ ಒಂದು MCQ ನೋಡೋಣ ಈ ರಿವರ್ ಬಗ್ಗೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸೌಪರ್ಣಿಕ ರಿವರ್. ದ ರಿವರ್ ಈಸ್ ಫಾರ್ಮ್ಡ್ ಬೈ ದ ಕಾನ್ಫ್ಲುಯೆನ್ಸ್ ಆಫ್ ಅಗ್ನಿ ತೀರ್ಥ ಆ್ಯಂಡ್ ಕಾಶಿ ತೀರ್ಥ ನಿಯರ್ ಕೊಲ್ಲೂರು ಆ್ಯಂಡ್ ಫ್ಲೋಸ್ ವೆಸ್ಟ್ವರ್ಡ್ ಇಂಟು ಅರೇಬಿಯನ್ ಸಿ. ಅಟ್ ಮರವಂತೆ ದ ರಿವರ್ ಫ್ಲೋಸ್ ಪ್ಯಾರಲಲ್ ಟು ಅರೇಬಿಯನ್ ಸಿ ವಿತ್ ನ್ಯಾಷನಲ್ ಹೈವೇ 66 ರನ್ನಿಂಗ್ ಬಿಟ್ವೀನ್ ದ ರಿವರ್ ಆ್ಯಂಡ್ ದ ಸಿ. Before reaching the sea, the Sauparnika joins Varahi, Kedaka, Chakra, Kubja rivers to form Panchagangavali river. Which of the following is correct? A 1 and 2 only, B 2 and 3 only, C 1 and 3 only, D 1, 2, 3. Correct answer ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.